ಅಲ್ಲ 2 ದಿವಸ ಅಲ್ಲ, ಅಧ್ಯಕ್ಷರು ಕಟೀಲ್ ಸಾಹೇಬರು ಫೋನ್ ಮಾಡಿದರು. ಯಾಕೆ ಬೆಳವಣಿಗೆ ಈ ಥರ ಆಗ್ತಾ ಇದೆ, ಏನು ಡಿಸಿಷನ್ ತಗೋಬೇಡಿ ಅಂತ ನಾನು ಹೇಳಿದೆ. ಯಾವ ಡಿಸಿಷನ್ನು ನಾನು ತೆಗೆದುಕೊಂಡಿಲ್ಲ. ನೀವು ಬಂದು ಮಾತಾಡಾದ್ಮೇಲೆ ನಿಮಗೆ ಮಾಹಿತಿ ಹೇಳ್ತೀನಿ. ಅಲ್ಲಿಗೆ ನಾನೇನು ಡಿಸಿಷನ್ ತಗೊಳ್ಳೋದಿಲ್ಲ ಸರ್. ಪಾರ್ಟಿ ಅಂತೂ ಬಿಡೋದು ಕ್ವಶನ್ ಏನು ನಾನು ಮಾಡಿಕೊಂಡಿಲ್ಲ ಅಂತಂದೆ. ಆಯಿತು ಬಂದು ಮಾತಾಡ್ತೀನಿ ಅಂತಂದರು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದನ್ನು ನನಗೆ ಗೊತ್ತಿಲ್ಲ, ಎಲ್ಲ ಬಂದಿರತಕ್ಕಂಥದ್ದು. ಅವ್ರಿಗೆ ಮಾಹಿತಿ ಹೇಳಿದೆ ಅಷ್ಟೇ, ಏನು ನಡೀತಾ ಇದೆ ಬೆಳವಣಿಗೆ, ಎಲೆಕ್ಷನ್ಗೆ ಮುಂಚೆ ಏನು ಬೆಳವಣಿಗೆ, ಎಲೆಕ್ಷನ್ ಆದಮೇಲೆ ಏನು ಬೆಳವಣಿಗೆ, ಮುಖ್ಯಮಂತ್ರಿಗಳು ಕರೆಸಾದ ಮೇಲೆ ಅವ್ರ ಬಗ್ಗೆ ಮಾತನಾಡಿದ ಮೇಲೆ ಏನು ಬೆಳವಣಿಗೆ ಆಗಿದೆ, ಉಪಮುಖ್ಯಮಂತ್ರಿಗಳು ಬಂದು ಆದಮೇಲೆ ಏನು ಬೆಳವಣಿಗೆ ಆಗಿದೆ, ಅದನ್ನೆಲ್ಲ ನಮ್ಮ ಲೀಡರ್ಗಳಿಗೆ ಮಾಹಿತಿ ಕೊಟ್ಟಿದ್ದೇನೆ. ರಾಜ್ಯ ಮಟ್ಟದ ನಾಯಕರುಗಳು ಮಾತನಾಡ್ತಾ ಇದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇಡಬೇಕು. ಅದು ಹೊರತುಪಡಿಸಿ ಬೇರೆ ಏನೂ ಇಲ್ಲ ಅಂತ ನಮ್ಮ ಎಲ್ಲ ನಾಯಕರುಗಳಿಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ ಅಷ್ಟೇ. ಬೇರೆ ಏನು ಮಾತಾಡಿಲ್ಲ. ಯಾರು ಅಲ್ಲ, ಬೆಂಬಲಿಗರಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿ ಮಾಡಿದ್ದೇನೆ. ನಾನು ಯಾವ ಕಾರಣಕ್ಕೂ ಪಕ್ಷ ಬಿಡೋ ಕ್ವಶನ್ ಇಲ್ಲ, ಕಾಂಗ್ರೆಸ್ ಸೇರೋ ಪ್ರಮೇಯ ಇಲ್ಲ. ನಮಗಾಗಿರ್ತಕ್ಕಂಥದ್ದು ಏನು ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ ಮಾತ್ರ ಅದಾಗಿದೆ, ಅದನ್ನು ಸೆಟ್ರೇಟ್ ಮಾಡ್ತೀನಿ ಅಂತಕ್ಕಂಥದ್ದು ಮಾಹಿತಿ ಹೇಳಿದ್ದಾರೆ. ಅದಕ್ಕೆ ಅವ್ರ ಮಾತು ಗೌರವ ಕೊಟ್ಟು ವೆಯ್ಟ್ ಮಾಡೋಣ. ಸರ್, ಈಗ ಎಲೆಕ್ಷನ್ಗಿಂತ ಮುಂಚೆ ಇವರು ಎಲ್ಲ ಸೇರಿಕೊಂಡು ಆಡಿಯೋ ವಿಡಿಯೋ ಎಲ್ಲನೂ ಮಾಹಿತಿ ಕೊಟ್ಟಿದ್ದೇನೆ. ಇವನ್ನ ಸೋಲಿಸಲೇಬೇಕು ಅಂತೇಳಿ ಮಾತನಾಡಿರ್ತಕ್ಕಂಥದ್ದು, ಹಣ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು ಎಲ್ಲ ಕೂಡ ಇದೆ. ಎಲೆಕ್ಷನ್ಗಿಂತ ಮುಂಚೆನೂ ನಾನು ಸಂಬಂಧಪಟ್ಟಂಥವ್ರಿಗೆಲ್ಲರಿಗೂ ಕೂಡ ಇದು ಮಾಹಿತಿ ಕೊಟ್ಟಿದ್ದೇನೆ. ನೀವು ಕ್ರಮ ತೆಗೆದುಕೊಳ್ಳಿ, ಕ್ರಮ ತೆಗೆದುಕೊಳ್ಳದೆ ಹೋದರೆ ಕಷ್ಟ ಆಗ್ತದೆ ನನಗೆ ಅಂತ. ಯಾವ ಕ್ರಮನೂ ಕೂಡ ಆಗಲಿಲ್ಲ. ಒಂದು. ಎರಡನೇದು, ಯಡಿಯೂರಪ್ಪನವರು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿದ್ರು ಒಂದೊಂದು ಜಿಲ್ಲೆಗೆ. ಆ ಜಿಲ್ಲೆಯಲ್ಲೂ ಕೂಡ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೆ. ಯಾರು ನನಗೆ ವಿರುದ್ಧ ಮಾಡಿದ್ರು, ಯಾರು ವಿರೋಧ ಪಕ್ಷದಲ್ಲಿ ಕೈ ಜೋಡಿಸಿದ್ರು, ಅವ್ರಿಗೆ ನನ್ನ ಕ್ಷೇತ್ರದಲ್ಲಿ ಗಾರ್ಲ್ಯಾಂಡ್ ಹಾಕಿ ಸನ್ಮಾನ ಮಾಡ್ತಕ್ಕಂಥದ್ದಿದೆ. ಈ ಥರ ಆದರೆ ನಮ್ಮಂಥವ್ರಿಗೆ ಮುಜುಗರ ಆಗ್ತದೆ ಅಂತೇಳಿ ಅವತ್ತು ಕೂಡ ಯಡಿಯೂರಪ್ಪನವರ ಅಧ್ಯಕ್ಷತೆಯಲ್ಲಿ ಯಾರು ಬಂದಿದ್ರು ಅವತ್ತು ಕೂಡ ಅದನ್ನು ನಾನು ಸಬ್ಜೆಕ್ಟ್ ಮಾತನಾಡಿದ್ದೆ. ಅಷ್ಟು ಮುಗ್ದೈತಲ್ವಾ, ಚುನಾವಣೆ ಆಯಿತು, ಎಲ್ಲ ಆಯಿತು, ಗೆದ್ದೆ, ಅದನ್ನೆಲ್ಲ ಮರೆತು ಸುಮ್ಮನಿತ್ತು. ಈಗ ಒಂದು 10 ದಿವಸದಲ್ಲಿ ಒಂದು 300-400 ಜನ ಸೇರಿ ಯಾರೆಲ್ಲ ನನಗೆ ಎಗೇನೆಸ್ಟ್ ಮಾಡಿದ್ರು, ಸೋಲಿಸಬೇಕು ಅಂತೇಳಿ ಹಣ ಹಂಚಿದ್ರು, ಅವರ ನೇತೃತ್ವದಲ್ಲಿ ಒಂದು ಹುಟ್ಟದಬ್ಬ, ಅವ್ರು ಪ್ರೈವೇಟಾಗಿ ಮಾಡಿಕೊಂಡ್ರೆ ಹುಟ್ಟದಬ್ಬ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ನಮ್ಮದೇ ಬ್ಯಾನರು, ನನ್ನದೇ ಫೋಟೋ, ಪಕ್ಷದ ಬ್ಯಾನರು. ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಕೇಳ್ತಾ ಇದ್ರು, ನೀವೆಲ್ಲ ಎಗೇನೆಸ್ಟ್ ಮಾಡಿದ್ರು, ಸೋಮಶೇಖರ್ ಫೋಟೋ ಯಾಕೆ ಹಾಕ್ಕೊಂಡಿದ್ದೀರಿ? ಸೋಮಶೇಖರ್ ಸೋಲಿಸ್ಬೇಕು ಅಂತ ಮಾಡಿದ್ರಿ, ಸೋಮಶೇಖರ್ ಫೋಟೋ ಯಾಕೆ ಹಾಕ್ಕೊಂಡಿದ್ದೀರಿ? ಪಕ್ಷದ ಬ್ಯಾನರಲ್ಲಿ ಯಾಕೆ ಹುಟ್ಟದಬ್ಬ ಮಾಡಿ? ಇಷ್ಟೇ ನಮ್ಮ ಕ್ವಶನ್, ಬೇರೆ ಏನಿಲ್ಲ. ಅದಕ್ಕೆ ಇಷ್ಟೆಲ್ಲ ಒಂಥರ, ಸೋಮಶೇಖರ್ ಹೋಯ್ತಾನೆ, MP ಹೋಯ್ತಾನೆ, MP ಹೋದ್ಮೇಲೆ ಅವ್ರ ಮಗ MLA ಬರ್ತಾನೆ, ಕ್ರಮನೂ ಇಲ್ಲ. ಇವರೇ ಅಟ್ಲೀಸ್ಟ್ ಡಿಸಿಪ್ಲಿನರಿ ಆಕ್ಷನ್ ಮಾಡಬೇಕಾ ಬೇಡವಾ? ಇಷ್ಟೇ ನಾವು ಅವ್ರು ಸಸ್ಪೆಂಡ್ ಮಾಡಿ ಅಂತಲೂ ಕೇಳ್ತಾ ಇಲ್ಲ ನಾವು. 100 ಜನ ಈ ಥರ ಆದಮೇಲೆ ಈ ಕ್ಷೇತ್ರದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಬರ್ತದೆ. ನಾನು ಪಕ್ಷಕ್ಕೆ ಕಡೆ ಹೆಂಗೆ ಸಂಘಟನೆ ಹೆಂಗೆ ಮಾಡಲಿ? ಇಲ್ಲಿ ಈ ಥರ ಒಂದು ತಿಳಿ ವಾತಾವರಣ ಇಲ್ಲ ಅಂದರೆ. ಆಮೇಲೆ ಶಿವಕುಮಾರ್ ಬರ್ತಾರೆ, 3 ತಿಂಗಳಿಂದ ಒಂದು ಕುಡಿಯೋ ನೀರಿಗೆ ಒಂದು ಬೋರ್ವೆಲ್ ಸ್ಯಾಂಕ್ಷನ್ ಮಾಡ್ಸೋಕ್ಕಾಯ್ತಲ್ಲ ನನ್ನ ಕೈಲಿ. ರಾಕೇಶ್ ಸಿಂಗ್, ತುಷಾರ್ ಕೇಳಿ 10 ಸಾರಿ ಮಾತಾಡಿದ್ದೀನಿ ನಾನೇ. ಏನು ಅವ್ರ ಬರ್ತ್ಡೇ, ಯಾರು ನನ್ನನ್ನು ಸೋಲ್ಸಂಗ್ ಮಾಡಿದ್ರಲ್ಲ ಅವರೆಲ್ಲ ಸೇರಿ ಆ ಲೀಡರ್ ಬರ್ತ್ಡೇನ ಮಾಡಿದ್ರು. ನನ್ನ ಬರ್ತ್ಡೇ ಅಲ್ಲ. ಅಲ್ಲ ಹೇಳ್ತಿ, ಅವ್ರನ್ನ ಹೆಸರು ಯಾಕೆ ನಾನು ಲೀಡರ್ ಇದು ಮಾಡಲಿ? ಅವ್ರು ಬರ್ತ್ಡೇ ಮಾಡ್ಕೊಳ್ಳಿ, ನಂದು ಅಬ್ಜೆಕ್ಷನ್ ಇಲ್ಲ. ಹೌದು, ಪಕ್ಷದ ಬ್ಯಾನರು, ಅದು ನನ್ನ ಫೋಟೋ. ನನ್ನನ್ನೇ ಸೋಲಿಸ್ಬೇಕಾದ್ರೆ ಇವರು
ನನ್ನ ಫೋಟೋ ಹಾಕೊಂಡು ಇವ್ರು ಬರ್ತ್ಡೇ ಯಾಕೆ ಮಾಡ್ಬೇಕು ಅದಕ್ಕೆ? ಅದು ನಮ್ದು ನಮ್ಮನ್ನೇನು ಕೂಗ್ಲಿಲ್ಲ ಇವರೇ. ನೀವು ವಿರೋಧ ಮಾಡಾದ್ಮೇಲೆ ನಮ್ಮ ಪಕ್ಷದಲ್ಲಿ ನನ್ನ ಫೋಟೋ ಅಲ್ಲಿ ಬಳಸಬಾರ್ದು. ಬೆಂಬಲಿಗರು ಹೇಳ್ತಾ ಇರೋದು ರೆಡಿಯಾವಾಗ ಮಾತ್ರ ನಮ್ಗೆ ಪ್ರಾಬ್ಲಮ್ ಇರೋದು, ಮೇಲೆ ನಾಯಕರು ನಮ್ಮನ್ನು ಗೌರವಿಸ್ದಾಗ ನಡ್ಸ್ಕೊಂಡಿದ್ದಾರೆ ಅಂತ. ಆದ್ರೆ ನೀವೇ ಹೇಳ್ದಂಗೆ ಈಗ ಗಮನಕ್ಕೆ ತಂದಿದ್ದು ಹಿಂದೇನು ಈ ಪ್ರಾಬ್ಲಮ್ ಅಂತ ಹೇಳಿದ್ಮೇಲೆ ಅವ್ರ ಮೇಲ್ನವ್ರು ಕ್ರಮ ತಗೊಂಡಿಲ್ಲ ಅಂದ್ಮೇಲೆ ಮೇಲ್ನವ್ರಿಗೂ ಈ ವಿಷಯ ಗೊತ್ತು, ಅವ್ರ ಬೆಂಬಲ ಇದೆ ಅಂತ ಅನ್ಸುತ್ತೆ. ಯಾಕೆ ಬರೀ ಕೆಳಗ್ನವ್ರು ಮಾತ್ರ? ಮೇಲ್ನವ್ರು ಏನಂತಂದ್ರೆ ಅವರು ಯಾವ ಪದಾಧಿಕಾರಿಗಳು ಅಲ್ಲ. ಪದಾಧಿಕಾರಿಗಳು ಈಗಿಲ್ಲ, ಹಿಂದೆ ಇದ್ರು. ಅವ್ರು ಏನು ಸಸ್ಪೆಂಡ್ ಮಾಡಬೇಕಾದ್ರೆ ಯಾರೊಬ್ಬ ಪದಾಧಿಕಾರಿ ಇರಬೇಕು. ಯಾವ ಪದಾಧಿಕಾರಿನೂ ಇಲ್ಲ. ಅದರಿಂದ ಯಾವ ರೀತಿಯಲ್ಲಿ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದು ಅವ್ರದ್ದು. ನಾನು ಹೇಳಿದೆ, ನೀವು ಪದಾಧಿಕಾರಿ ಇರಲಿ, ಕಾರ್ಯಕರ್ತ ಇರಲಿ ಅಲ್ವಾ, ಈ ಥರ ಚಟುವಟಿಕೆಗಳು ಕಂಟಿನ್ಯೂ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅವರಿಗೆ ನೀವು ಎಚ್ಚರಿಕೆ ಕೊಡಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ಅಷ್ಟೇ ನಂದು. ಅದು ಬಿಟ್ರೆ ಅವನ್ನ ಸಸ್ಪೆಂಡೇ ಮಾಡಿ ಹೇಳಿದ್ರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅಂತ. ಸರ್, ಈಗ ಸೋಮಣ್ಣ ಅವರ ಉದಾಹರಣೆಗೆ ಹೇಳ್ತಾ ಇದ್ರು. ಸೋಮಣ್ಣ ಅವರ ಎಲೆಕ್ಷನ್ ನಿಂತಾಗ ಚಾಮರಾಜನಗರದಲ್ಲಿ ರುದ್ರೇಶ್ ಅವರ ವಿರುದ್ಧ ಓಪನ್ ಪ್ರೆಸ್ ಮೀಟ್ ಮಾಡಿದ್ರು, ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಅದೇ ಭಾಗದ ಸಂಸದರು ಮತ್ತೆ ಸ್ವತಃ ಸೋಮಣ್ಣ ಅವರು ಕೂಡ ಮಾತನಾಡಿದರು. ಅಂದ್ರೆ ನಿಮ್ಮ ಪಾರ್ಟಿಯಲ್ಲಿ ಈ ಬಾರಿ ಎಲೆಕ್ಷನ್ ನಿಮ್ಮೊಳಗೆ ಒಬ್ಬೊಬ್ಬರನ್ನ ಸೋಲಿಸುವಂತ ಪ್ರಯತ್ನಗಳಾಗಿದೆ, ಒಳ ಒಪ್ಪಂದ ಆಗಿದೆ ಅನ್ನೋ ಆರೋಪಗಳು ಸಾಕಷ್ಟು ಚರ್ಚೆ ಮಾಡ್ತಾರೆ. ಆ ಆರೋಪಕ್ಕೆ ನೀವು ಕೂಡ ದನಿಗೊಡ್ತಿದ್ರಿ ಹಾಗಾದ್ರೆ? ಇಲ್ಲಪ್ಪ, ನಾನು ಆ ಥರ ಮಾಡೋದಿಲ್ಲ. ನಮಗೆ ನನ್ನ ಕ್ಷೇತ್ರದ ಮಾತ್ರ ನಾನು ಮಾಹಿತಿ, ಬೇರೆದ್ದು ನನಗೆ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರ ಸೋಮಣ್ಣ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಂದು ಬಂದಾದ್ಮೇಲೆ ಸೋಮಣ್ಣವ್ರು ನನಗೆ ಫೋನ್ ಮಾಡಿದರು, ನಾನು ಅವನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೀನು ರೈಟಿಂಗಲ್ಲಿ ಕೊಡು ಅಂತ. ನಾನು ಹೇಳಿದೆ, ರೈಟಿಂಗಲ್ಲಿ ಕೊಡುವಂಥದ್ದೇನಿಲ್ಲ. ಅವ್ರೇನು ಮಾತಾಡೋರೆ ಆಡಿಯೋ ವಿಡಿಯೋದಲ್ಲಿ ಅದನ್ನು ಪಕ್ಷದ ಅಧ್ಯಕ್ಷರಿಗೆ ಕೇಳಿಸಿದ್ದೀನಿ. ಅದ್ರ ಮೇಲೆ ತೀರ್ಮಾನ ಮಾಡಿ ಅಷ್ಟೇ. ವೈಯಕ್ತಿಕವಾಗಿ ನನ್ನೇನಿಲ್ಲ, ರಾಜ್ಯ ಮಟ್ಟದ ಮೇಲೆ ಯಾರು ನನ್ನೇನಿಲ್ಲ, ಜಿಲ್ಲಾದು ಏನೂ ಇಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ ಈ ಥರ ಆದರೆ ಒಂದು ವಾತಾವರಣ ಕರೆಕ್ಟಾಗಿ ಇರೋದಿಲ್ಲ. ನಾನು ಮುಂದೆ ಕೆಲಸ ಮಾಡಬೇಕಲ್ಲ. ಈಗ 3 ವರ್ಷ ಕೆಲಸ ಮಾಡಿದ್ದೀನಿ. ಕ್ರಮ ಆದ್ರೆ ನೀವು ಪಾರ್ಟಿಯನ್ನು ಬಿಡೋ ಪ್ರಶ್ನೆ ಇಲ್ಲ. ಜೊತೆಗೆ ಇಲ್ಲ, ಪಾರ್ಟಿ ಬಿಡ್ತೀನಿ ಅಂತ ಎಲ್ಲೂ ಹೇಳಲೇ ಇಲ್ಲ ನಾನು. ಸುದ್ದಿ ಬಂದಿದೆಯಲ್ಲ ಈಗ ಪಾರ್ಟಿ ಬಿಜೆಪಿ ಕಾರ್ಯಕರ್ತರಿಂದ ಕೆಲಸ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಹೊಂದಾಣಿಕೆಯಿಂದ ಇರಕ್ಕಾಗ್ತಾ ಇಲ್ಲ, ಹಂಗಾಗಿ ನಾವು ಪಕ್ಷ ಬಿಟ್ಟು ಹೋಗ್ತೀವಿ ಅಂತ. ಆ ನಿಲುವು ಏನಿರುತ್ತೆ ನಿಮ್ದು? ಈಗ ಎಲ್ಲ ಕ್ಷೇತ್ರದಲ್ಲೂ ಬೆಂಗಳೂರಲ್ಲಿ ಕಾರ್ಪೊರೇಟರ್ ಆಸೆ ಇರ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಆಸೆ ಇರ್ತಕ್ಕಂಥವ್ರು ಕೆಲವರು ಹೋಗ್ತೀನಿ ಅಂತಕ್ಕಂಥದ್ದನ್ನು ಅವ್ರ ಮುಂದೆ ಹೇಳಿರ್ಬೋದು. ಆದರೆ ಯಾರೂ ಕೂಡ ನಮ್ಮ ನಾಯಕರುಗಳು ಪಕ್ಷ ಬದಲಾವಣೆ ಮಾಡ್ತಕ್ಕಂಥದ್ದು ಯಾರ ಮೈಂಡಲ್ಲೂ ಕೂಡ ಇಲ್ಲ. ಅವ್ರಿಗೊಂದು ಅಸಮಾಧಾನ. ಇಷ್ಟೆಲ್ಲ ಆದರೂ, ಇಷ್ಟೆಲ್ಲ ಅಗೇನೆಸ್ಟ್ ಮಾಡಿದ್ರು ಯಾವೊಬ್ಬನಿಗೂ ಕೂಡ ಒಬ್ಬ ಅಧಿಕಾರಿನ ಇನ್ನೊಬ್ಬನ ಕಳಿಸಿ ಅವ್ರ ಬಗ್ಗೆ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ, ಒಂದೇ ವಾರ್ನಿಂಗ್ ಕೊಡಲಿಲ್ಲ ಅಂತಂದರೆ ಈ ನೆಕ್ಸ್ಟ್ ಬರೋ ಚುನಾವಣೆಗಳೆಲ್ಲ ಕೂಡ ಇವರು ಇದೇ ಥರ ಮಾಡೋದಿಲ್ಲ ಅನ್ನೋದು ಗ್ಯಾರಂಟಿಯನ್ನು. ನಾವು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ನಮಗೆಲ್ಲ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಅವ್ರ ಭಾವನೆ ಇದೆ. ಕಟೀಲ್ರವರು ನಾನೆಲ್ಲ ಕೂಡ ಇದನ್ನು ಸಾಲ್ವ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದನ್ನು ನಮ್ಮ ನಾಯಕರಿಗೆ ಹೇಳಿದ್ದೀನಿ. ಅವ್ರ ಮೇಲೆ ವಿಶ್ವಾಸ ಇಡಬೇಕು. ಮುಂದೆ ಯಾವುದೇ ವಿಧವಾದ ಅಹಿತಕರ ಇದಕ್ಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಅಲ್ಲಿ ಗಂಟ ನೀವು ಏನು ಡಿಸಿಷನ್ನು ತಗೋಬೇಡ್ರಪ್ಪ, ಯಾರ ಹತ್ರನೂ ಮಾತಾಡಬೇಡಿ ಅಂತಕ್ಕಂಥದ್ದನ್ನು ಈ ಸಭೆಯಲ್ಲಿ ಹೇಳಿದ್ದೇನೆ ಅಷ್ಟೇ. ಅದು ಬಿಟ್ರೆ ಬೇರೆ ಪಾರ್ಟಿ ಬರ್ತೀರಾ ಅಂತ